ആയാലോ സുഹൃത്തുക്കളെ ആയാലോ ഫ്രണ്ട് ആയാലോ ചങ്ങായിമാരെ, ഇപ്പോൾ ഇറാനി പിന്നെ അമേരിക്ക ഇസ്രായേൽ യുദ്ധത്തിൽ ആടെ എല്ലാ സംഭവവും നിങ്ങൾക്ക് അറിയുമല്ലോ. അപ്പോൾ ആടിൻ്റെ ഒരു മുട്ടയില്ലേ, ഒരു മുട്ടക്ക് പാലിന് അതിൻ്റെ എല്ലാം വില കേട്ടാൽ നെട്ടിപ്പോവും. അത് കന്നഡ വാർത്തയാണ് കേട്ടോ. അത് നിങ്ങൾ മുഴുവനും കേൾക്കണം, കേൾക്കാത്ത നിൽക്കരുത്. ಯುದ್ಧದ ಎಫೆಕ್ಟ್ನಿಂದಾಗಿ ಇರಾನ್ನಲ್ಲಿ ಜನಜೀವನ ಕಡು ಕಷ್ಟವನ್ನು ಅನುಭವಿಸುವಂತಾಗಿದೆ. ಅಗತ್ಯ ವಸ್ತುಗಳ ಬೆಲೆ ಕಂಡು ಕೇಳರಿಯದ ರೀತಿಯಲ್ಲಿ ಏರಿಕೆ ಆಗಿರೋದು. ಇರಾನ್ನಲ್ಲಿ ಸಣ್ಣ ಬ್ರೆಡ್ ಬೇಕು, ನಿಮಗೆ ಬ್ರೆಡ್ನ ತುಣುಕು ಬೇಕು ಅಂದರೂ ಕೂಡ 1500 ರೂಪಾಯಿ ಕೊಡಬೇಕಾಗತ್ತೆ ನೀವು. 8 ರೂಪಾಯಿಯ ಒಂದು ಮೊಟ್ಟೆಗೆ. ಹಿಂದೆ ಇದೇ ಯುದ್ಧಕ್ಕಿಂತ ಮುಂಚೆ 8 ರೂಪಾಯಿ ಬಾಳ್ತಾ ಇತ್ತು ಒಂದು ಮೊಟ್ಟೆ. ಇವತ್ತಿಗೆ ಅದೇ ಮೊಟ್ಟೆ ಬೆಲೆಯನ್ನು ಕೇಳಿದ್ರೆ 1.5 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಜನ ಜೀವನ ಮಾಡೋದೇ ದುಸ್ತರ ಆಗಿಬಿಟ್ಟಿದೆ, ಸಾಹಸದ ಕೆಲಸ ಆಗಿಬಿಟ್ಟಿದೆ. ಊಟ ತಿಂಡಿ ಮಾಡಬೇಕಾದರೂ ಕೂಡ ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದೊದಗಿದೆ ಅಲ್ಲಿಗೆ. ಯಾವ ವಸ್ತುಗೆ ಎಷ್ಟು ರೇಟ್ ಅಂತ ನೋಡಿದ್ರೆ, ಇರಾನಲ್ಲಿ ಆಗಿರೋದೇನು ಅಂತ ನೋಡಿದ್ರೆ, ಇದನ್ನು ಹೈಪರ್ ಇನ್ಫ್ಲೇಷನ್ ಅಂತ ಕರೀತಾರೆ. ಅಂದರೆ ಅತಿಯಾಗಿರತಕ್ಕಂಥ ಹಣದುಬ್ಬರ ಇದು ಅಂತ. ಹಣ ತನ್ನ ಮೌಲ್ಯವನ್ನು ಕಳೆದುಕೊಂಡು ಬಿಡುತ್ತೆ, ಜೊತೆಗೆ ವಸ್ತುಗಳ ಅಭಾವ ಎರಡೂ ಸೇರಿಕೊಳ್ಳುತ್ತೆ. ಇಲ್ಲಿ ಹಣ ಮೌಲ್ಯವನ್ನು ಕಳ್ಕೊಳ್ಳೋದು ಹಣದುಬ್ಬರದಲ್ಲಿ. ಹಣದುಬ್ಬರ ಅಂತ ಏನಾಗುತ್ತೆ, ದೇಶದಲ್ಲಿರತಕ್ಕಂಥ ಕರೆನ್ಸಿಗೆ ಮರ್ಯಾದೆ ಹೋಗುವುದು ಯಾವಾಗ ಅಂತ ಹೇಳಿದ್ರೆ, ಬೇರೆ ಬೇರೆ ದೇಶಗಳೊಂದಿಗೆ ವ್ಯಾಪಾರ ಮಾಡೋಕ್ಕಾಗಲ್ಲ. ನಿಮ್ಮ ಸರಕನ್ನು ಬೇರೆಯವರು ಕೊಂಡುಕೊಳ್ಳುವಂತಿಲ್ಲ, ಬೇರೆಯವ್ರ ಸರಕನ್ನು ನೀವು ಕೊಂಡುಕೊಳ್ಳುವಂತಿಲ್ಲ, ಇವರಿಗೆ ಪೂರೈಕೆ ಮಾಡುವಂತಿಲ್ಲ. ಒಂದು ಈ ಸಪ್ಲೈ ಚೈನ್ ಇದೆಯಲ್ಲ, ಇರಾನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಈ ರೀತಿಯ ವಸ್ತುಗಳ ಬೆಲೆ ಏರಿಕೆಗೆ ಸಪ್ಲೈ ಚೈನ್ ಒಂದು ದೊಡ್ಡ ಕಾರಣ. ಸಪ್ಲೈ ಚೈನಲ್ಲಿ ಬ್ರೇಕ್ ಆಗಿಬಿಟ್ಟಿದೆ. ಅಲ್ಲಿ ಪೂರೈಕೆ ಸರಪಳಿ ಇರುತ್ತಲ್ಲ, ಒಂದೊಂದು ದೇಶ ಒಬ್ಬೊಬ್ಬರ ಮೇಲೆ ಒಂದೊಂದು ವಿಷಯಗಳಿಗೆ ಅವಲಂಬಿತವಾಗಿದೆ ಅಲ್ವೇ. ಸೊ ಹಾಗಿದ್ದಾಗ ಇಲ್ಲೇನಾಗ್ತಾ ಇದೆ, ಏನೂ ಬರಲ್ಲ. ಇವರು ಬ್ಲಾಕೇಡ್ ಮಾಡ್ಕೊಂಡು ಕೂತಿದ್ದಾರೆ. ಇರಾನ್ ಬಂದರುಗಳಿಗೆ ಯಾವ ದೇಶದ ಕಡೆಯಿಂದನೂ ಕೂಡ ಏನೂ ಬರಬಾರದು. ಜೊತೆಗೆ ಇರಾನ್ ಬಂದರಿನಿಂದ ಬೇರೆ ದೇಶಗಳಿಗೇನು ಹೋಗಬಾರದು. ಇದು ಯುದ್ಧ ಒಂದು ಕಾರಣ. ಯುದ್ಧಕ್ಕೆ ಮುಂಚೆನೇ ಇದೇ ಇರಾನ್ನ ಮೇಲೆ ಬೇಕಾದಷ್ಟು ದಿಗ್ಬಂಧನವನ್ನು ಅಮೆರಿಕ ಹಾಕಿತ್ತು. ಇರಾನ್ ಜೊತೆ ವ್ಯಾಪಾರ ಮಾಡಬಾರ್ದು, ಅವ್ರಿಗೇನು ಕೊಡಬಾರ್ದು, ಹಾಗೆ ಹೀಗೆ ಇತ್ತಲ್ಲ. ರಷ್ಯಾದಿಂದ ಕೊಂಡ್ಕೊಳ್ಬೇಡಿ, ಅವರಿಂದ ಕೊಂಡ್ಕೊಳ್ಬೇಡಿ, ಈ ಥರ ಆದಾಗ ಏನಾಗ್ಬಿಡುತ್ತೆ, ನಿಮಗೆ ಏನೂ ಪೂರೈಕೆ ಆಗಲ್ಲ ಆ ದೇಶಕ್ಕೆ. ವಸ್ತುಗಳಿಗೆ ಅಭಾವ ಶುರುವಾಗುತ್ತೆ. ಎಕನಾಮಿಕ್ಸ್ ಹೇಳೋದೇನು ಅಂದರೆ, ಯಾವ ವಸ್ತುಗೆ ಅಭಾವ ಶುರುವಾಗುತ್ತೋ, ಯಾವ ವಸ್ತುವಿಗೆ ಅಭಾವ ಶುರುವಾಗುತ್ತೋ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅಂತ. ವಸ್ತುವಿನ ಪೂರೈಕೆ ಇರಲ್ವೋ, ಸಪ್ಲೈ ಅದು ಎಲ್ಲಿ ಸಪ್ಲೈ ನಿಂತು ಹೋಗಿರುತ್ತೋ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗಿಬಿಡುತ್ತೆ. ಯಾವುದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಮಾರ್ಕೆಟ್ ಏನು ಮಾಡುತ್ತೆ, ಬೆಲೆ ಕೂಡ ಜಾಸ್ತಿ ಮಾಡುತ್ತೆ. ಬಂಗಾರ ಹೋದಲ್ಲಿ ಬಂದಲ್ಲಿ ಕೈಕಾಲಿಗೆಲ್ಲ ಸಿಗುವಂತಿದ್ದಿದ್ರೆ ಬಂಗಾರಕ್ಕೂ ಬೆಲೆ ಇರ್ತಾ ಇರಲಿಲ್ಲ. ಅದು ಅಪರೂಪ, ಅಮೂಲ್ಯ, ಅದು ಕಡಿಮೆ ಸಿಗುತ್ತೆ, ಅದು ಜಾಸ್ತಿ ಸಿಗಲ್ಲ. ಅದು ಎನ್ನುವ ಕಾರಣಕ್ಕೆ ಅದು ಸಪ್ಲೈಯೇ ಕಡಿಮೆ ಇದೆ, ಅದರ ಸೃಷ್ಟಿನೇ ಕಡಿಮೆ ಇದೆ, ಲಭ್ಯತೆಯೇ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಏನಾಗುತ್ತೆ, ಅದಕ್ಕೇನಾಗಿದೆ, ವ್ಯಾಲ್ಯೂ ಜಾಸ್ತಿ ಆಗಿದೆ. ಸೊ ಹಾಗೇ ಇಲ್ಲಾಗಿರ್ತಕ್ಕಂಥ ವಿಚಾರ ಇಷ್ಟೇ ನೋಡಿ. ಒಂದು ಬ್ರೆಡ್ ತೊಗೊಳ್ಬೇಕು ಅಂದರೆ ಮೊದಲಿತ್ತು ಈ ಯುದ್ಧಕ್ಕಿಂತ ಮುಂಚೆ 15ರಿಂದ 20 ರೂಪಾಯಿ ಅಪ್ಪ ಅನ್ನೋ ರೀತಿಯಲ್ಲಿ. ಆಮೇಲೆ ಅದು ಸಾವಿರಾರು ರೂಪಾಯಿ ಜಾಸ್ತಿ ಆಗಿಬಿಡುತ್ತೆ. ನೋಡಿ ಇರಾನ್ ಕಥೆ ಏನಾಗಿದೆ ಇಲ್ಲಿ ಅಂತ ಹೇಳಿದ್ರೆ, ಇದೇ ಕಾರಣದಿಂದಾಗಿ ಬ್ರೆಡ್ಗೆ 15-20 ರೂಪಾಯಿ ಇತ್ತು, 1500 ರೂಪಾಯಿ ಆಯ್ತದು ಇವತ್ತಿನ ಬೆಲೆ. ಯುದ್ಧದ ಕಾರಣ. ಯುದ್ಧದಲ್ಲ, ನಮ್ಮ ಕಾರ್ಗಿಲ್ ಯುದ್ಧ ಆದಾಗಲೂ ಕೂಡ ಅದೇ ಕಥೆ ಆಗುತ್ತೆ. ಏನಾಗುತ್ತೆ ಅವಾಗ, ದೇಶದಲ್ಲೆಲ್ಲ ಇನ್ಫ್ಲೇಷನ್ ಆಗಿಬಿಡುತ್ತೆ ಅಂತ ಅಲ್ಲದೆ ಇದ್ದರೂ ಯುದ್ಧ ನಡೆಯುವಷ್ಟು ದಿನ ಆಗುವಂಥ ನಷ್ಟ. ಸಪೋಸ್ ನಿಮಗೆ ಪರ್ವತ ಪ್ರದೇಶಕ್ಕೆ 1 ಲೀಟರ್ ಪೆಟ್ರೋಲ್, ಪರ್ವತ ಪ್ರದೇಶಕ್ಕೆ ಅಲ್ಲಿನ ಒಂದಷ್ಟು ಯಂತ್ರಗಳಿಗೆ ಬೇಕು ಅಂತ ಅಂದ್ಕೊಳ್ಳಿ, ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು ಅಂತ ಅಂದ್ಕೊಳ್ಳಿ. ಪೆಟ್ರೋಲ್ ಇಲ್ಲಿ 70 ರೂಪಾಯಿ ಇತ್ತು ಲೀಟರು, 100 ರೂಪಾಯಿ ಇತ್ತು ಲೀಟರ್ ಅಂತ ಅಂದ್ಕೊಂಡ್ರೆ, ಅದು ಪರ್ವತವನ್ನು ಮೇಲೆ ಹೋಗುತ್ತಲ್ಲ ಪೆಟ್ರೋಲು. ಇದೇ 1 ಲೀಟರ್ ಪೆಟ್ರೋಲ್ 100 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳಿ, ಇಲ್ಲಿ ಪರ್ವತ ಪ್ರದೇಶಕ್ಕೆ ಹೋಗುವ ವೇಳೆಗಾಗಲೇ 250 ರೂಪಾಯಿ ಆಗಿಬಿಡುತ್ತೆ. ಅದರ ಸಾಗಾಣಿಕೆ ವೆಚ್ಚ, ಪೂರೈಕೆ ಕಷ್ಟ ಆಗುವಂಥ ವಿಚಾರಗಳು, ಅದನ್ನು ಸಾಗಿಸ್ಬೇಕಾದಂತೆ ಇರ್ತಕ್ಕಂಥ ರಿಸ್ಕು. ಈಗ ಇರಾನ್ ಒಂದು ಎ ಅಥವಾ ಬಿ ಅಂತ 2 ದೇಶ ತಗೊಳ್ಳಿ, ಯುದ್ಧ ಜೋರಾಗಿ ನಡೀತಾ ಇದೆ. ಎಯಿಂದ ಬಿ ದೇಶಕ್ಕೆ ಏನೂ ಸಿಗ್ತಾ ಇಲ್ಲ, ಬಿ ಸಿ ಅನ್ನೋ ದೇಶದ ಮೇಲೆ ಅವಲಂಬಿತವಾಗಿದೆ. ಸಿಯಿಂದ ಬಿಗೂ ಏನೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮುಗಿದು ಹೋಯ್ತಲ್ಲಿಗೆ, ನಿಮಗೆ ಇನ್ನೇನೂ ಸಿಗಲ್ಲ ನಿಮಗಲ್ಲಿ. ಯಾವುದು ಲಭ್ಯತೆನೇ ಇರಲ್ವಾಗ ಎಲ್ಲ ವಸ್ತುಗಳ ಬೆಲೆ ಒಂದು ಕಡೆ ಜಾಸ್ತಿ ಆಗ್ತಾ ಬರುತ್ತೆ. ನಿಮಗೆ 1 ಲೀಟರ್ ಹಾಲು ಬೇಕು ಅಂದರೆ 60ರಿಂದ 70 ರೂಪಾಯಿ ಇತ್ತು ಇರಾನ್ನಲ್ಲಿ ಯುದ್ಧಕ್ಕಿಂತ ಮುಂಚೆ. ಅವತ್ತಿಗೂ ಇನ್ಫ್ಲೇಷನ್ ಇತ್ತು ಇರಾನ್ನಲ್ಲಿ. ಇದು ಹೈಪರ್ ಇನ್ಫ್ಲೇಷನ್. ಇದು ಯುದ್ಧಕಾಲೀನ ಹಣದುಬ್ಬರ ಅಂತ ಬೇಕಾದರೂ ಕರೆಯಬಹುದಾಗುತ್ತೆ ಇದನ್ನು. ಈಗ ನಿಮಗೆ ಅದೇ 1 ಲೀಟ್ರ್ ಹಾಲು ಬೇಕು ಅಂದರೆ 8 ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ ನೀವು ಇರಾನ್ನಲ್ಲಿ. ಇದು ಭಾರತೀಯ ಕರೆನ್ಸಿಯಲ್ಲಿ ಹೇಳ್ತಾ ಇದ್ದೀನಿ. ಇರಾನ್ನಲ್ಲಿ ರಿಯಾಲ್ ಚಾಲ್ತಿಯಲ್ಲಿ ಇರ್ತಕ್ಕಂಥ ಕರೆನ್ಸಿ ಅದು. ಮೊಟ್ಟೆ 8ರಿಂದ 12 ರೂಪಾಯಿ, 1.5 ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ ಮೊಟ್ಟೆಗೆ. ಇಲ್ಲಿ 1 kg ಅಕ್ಕಿ ಬೇಕು ಅಂದರೆ 120ರಿಂದ 150 ರೂಪಾಯಿ ಇತ್ತು ಇರಾನ್ನಲ್ಲಿ. 4.5 ಲಕ್ಷ ರೂಪಾಯಿ ಕೊಡಬೇಕು ಒಂದೇ 1 kg ಅಕ್ಕಿಗೆ ನೀವು ಇರಾನ್ನಲ್ಲಿ. 1.5 ಲೀಟರ್ ನೀರಿನ ಬಾಟಲ್ಗೆ 20ರಿಂದ 30 ರೂಪಾಯಿ ಇತ್ತು, 1000 ರೂಪಾಯಿ ಕೊಡಬೇಕಾಗತ್ತೆ ಇರಾನ್ನಲ್ಲಿ.
ಅಡುಗೆ ಎಣ್ಣೆ ಬೇಕು ಅಂದರೆ 140ರಿಂದ 180 ರೂಪಾಯಿ ಇತ್ತು ಲೀಟರ್. ಈಗ ಅದು 12 ಲಕ್ಷ ರೂಪಾಯಿ ಆಗಿದೆ. ಅಲ್ಲಿ 1 kg ಆ್ಯಪಲ್ಲೋ ಕಿತ್ತಳೆ ಹಣ್ಣು ನಿಮಗೆ ಬೇಕು ಅಂತ ಹೇಳಿಬಿಟ್ರೆ 3 ಲಕ್ಷ ರೂಪಾಯಿ ಕೊಡಬೇಕು ನೀವು ಅದಕ್ಕೆ. ಅಂದರೆ ಅಷ್ಟರ ಮಟ್ಟಿಗೆ ಇರಾನ್ನಲ್ಲಿ ಕರೆನ್ಸಿಯ ವ್ಯಾಲ್ಯೂ ಬಿದ್ದು ಹೋಗಿದೆ ಅಂತ ಇದರ ಅರ್ಥ.